ಇಬ್ಬರು ಗಂಡಂದಿರ ಮುದ್ದಿನ ಹೆಂಡತಿಗೆ ಹೆರಿಗೆ, ಮಗುವಿನ ಇಬ್ಬರು ಅಪ್ಪಂದಿರು ಫುಲ್ ಖುಷ್. ಒಂದು ಮಗುವಿಗೆ ಒಬ್ಬನೇ ಅಪ್ಪ ಇರೋದಕ್ಕೆ ಸಾಧ್ಯ, ಆದ್ರೆ ಇಲ್ಲಿ ಆ ಪುಟಾಣಿಗೆ ಇಬ್ರು ಅಪ್ಪಂದಿರು ಕಣ್ರಿ. ಓರ್ವ ಅಮ್ಮ ಇದ್ದಾಳೆ. ಇಬ್ಬರು ಗಂಡರ ಮುದ್ದಿನ ಹೆಂಡತಿಗೆ ಇದೀಗ ಹೆರಿಗೆ ಸಂಭ್ರಮ ಮನೆ ಮಾಡಿದೆ. ಫೋಟೋದಲ್ಲಿ ಕಾಣ್ತಿರುವ ಹೆಂಗಸು ಸುನಿತಾ ಚೌಹಾಣ್. ಇವಳಿಗೆ ಇದೀಗ ಹೆಣ್ಣು ಮಗು ಜನಿಸಿದೆ. ಅದರಲ್ಲಿ ಏನು ವಿಶೇಷ ಅಂತ ಕೇಳ್ತೀರಾ? ಈ ಮಗು ಹುಟ್ಟಿರೋದು ಇಬ್ಬರು ಅಪ್ಪಂದರಿಗೆ ಅನ್ನೋದೇ ದೊಡ್ಡ ಸುದ್ದಿ. ಹೌದು, ಕಳೆದ ವರ್ಷ 2025ರಲ್ಲಿ ಯುವತಿಯೊಬ್ಬಳು ಇಬ್ಬರು ಹುಡುಗರನ್ನ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ವಿವಾಹವಾಗಿದ್ಲು. ಅಣ್ಣ ತಮ್ಮ ಇಬ್ಬರನ್ನ ಕೈ ಹಿಡಿದು ಇಬ್ಬರಿಗೂ ಆಕೆ ಹೆಂಡತಿಯಾಗಿದ್ದಳು. ಅದೇ ಯುವತಿ ಸುನಿತಾ ಚೌಹಾಣ್. ಈಗ ಆಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಅಣ್ಣ ತಮ್ಮನನ್ನ ಮದುವೆಯಾಗಿದ್ದ ಸುನಿತಾ ಚೌಹಾಣ್ ರಾಷ್ಟ್ರವ್ಯಾಪಿ ಸುದ್ದಿಯಾಗಿದ್ದ ಯುವತಿ ಹೆಣ್ಣು ಮಗುವಿಗೆ ಜನ್ಮ. ಒಂದೇ ಕುಟುಂಬದ ಇಬ್ರು ಹುಡುಗರನ್ನ ಅಂದ್ರೆ ಅಣ್ಣ ತಮ್ಮನನ್ನ ಮದುವೆಯಾಗಿದ್ಲು. ಈ ಮೂಲಕ ರಾಷ್ಟ್ರದ ಗಮನ ಸೆಳೆದಿದ್ದ ಹಿಮಾಚಲ ಪ್ರದೇಶದ ಯುವತಿ ಸುನಿತಾ ಇದೀಗ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಸಿಮೋರ್ ಜಿಲ್ಲೆಯ ಇಬ್ರು ಸಹೋದರರಾದ ಕಪಿಲ್ ನೇಗಿ ಹಾಗೂ ಪ್ರದೀಪ್ ನೇಗಿಯನ್ನ ವಿವಾಹವಾಗಿದ್ಲು. ತಮ್ಮ ಕುಟುಂಬಕ್ಕೆ 4ನೇ ಹೊಸ ಸದಸ್ಯೆ ಬರ್ತಿದ್ದಾಳೆ ಅಂತ ಪ್ರೀತಿಯಿಂದಲೇ ಸ್ವಾಗತಿಸಿಕೊಂಡಿದ್ದಾರೆ. ಮಾರ್ಚ್ 13, 2025ರಂದು ಶಿಲ್ಲೆನಲ್ಲಿ ನಡೆದಿದ್ದ ವಿವಾಹ. 13 ತಿಂಗಳ ನಂತರ ಮನೆಗೆ ಬಂದ ಮಹಾಲಕ್ಷ್ಮಿ. ಈ ಸಹೋದರರ ವಿವಾಹವು ಮಾರ್ಚ್ 13, 2025ರಂದು ಶಿಲ್ಲೆನಲ್ಲಿ ನಡೆಯಿತು. ಈಗ ಸುಮಾರು 13 ತಿಂಗಳ ದಾಂಪತ್ಯ ಜೀವನವನ್ನ ಮೂವರು ಪೂರ್ಣಗೊಳಿಸಿದ್ದಾರೆ. ಇಬ್ರು ಸಹೋದರರು ಒಂದೇ ಮಹಿಳೆಯನ್ನ ವಿವಾಹವಾದ ಕಾರಣ ವಿವಾಹವು ದೇಶದ ಗಮನ ಸೆಳೆದಿತ್ತು. ಹಿಮಾಚಲ ಪ್ರದೇಶದ ಸಿಮೋರ್ ಜಿಲ್ಲೆಯ ಹಟ್ಟಿ ಸಮುದಾಯದಲ್ಲಿ ಈ ಪದ್ಧತಿ ಇದೆ ಕಣ್ರಿ. ಅಲ್ಲಿ ಬಹು ಸಹೋದರರು ಒಬ್ಬ ಹೆಂಡತಿಯನ್ನ ಹಂಚಿಕೊಳ್ತಾರೆ. ಪೂರ್ವಜರ ಆಸ್ತಿಯ ವಿಭಜನೆಯನ್ನ ತಡೆಯುವ ಒಂದು ಮಾರ್ಗದಿಂದಲೇ ಈ ಪದ್ಧತಿ ಹುಟ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸಹೋದರರ ಕೆಲಸ ಏನ್ ಮಾಡ್ತಾರೆ ಗೊತ್ತಾ? ಕಪಿಲ್ ನೇಗಿ ಬಹರೇನ್ನಲ್ಲಿ ಅಡುಗೆಯವರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಸಹೋದರ ಪ್ರದೀಪ್ ಹಿಮಾಚಲ ಪ್ರದೇಶದ ಜಲಶಕ್ತಿ ಇಲಾಖೆಯಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಕಳೆದ ವರ್ಷ ಅವರ ತಂದೆ ಕ್ಯಾನ್ಸರ್ನಿಂದ ನಿಧನರಾದ್ರು. ಈ ಸುದ್ದಿಯಿಂದ ಕುಟುಂಬವೇ ಆಘಾತಕ್ಕೆ ಒಳಗಾಗಿತ್ತಂತೆ. ಇದೀಗ ಇಬ್ಬರು ಸಹೋದರರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಪತ್ನಿಯ ಹೆರಿಗೆಯ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ. ಪ್ರಸ್ತುತ ಬಹರೇನ್ನಲ್ಲಿ ಕೆಲಸ ಮಾಡ್ತಿರುವ ಕಪಿಲ್ ಮತ್ತು ಪ್ರದೀಪ್ ಸಹೋದರರು ಮಗುವಿನ ಆಗಮನದಿಂದ ಫುಲ್ ಖುಷಿಯಾಗಿದ್ದಾರೆ. ತಮ್ಮ ಕುಟುಂಬವನ್ನ ಪೂರ್ಣಗೊಳಿಸಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಸಂಪ್ರದಾಯದಂತೆ ಈ ಮಗು ಯಾರಿಗೆ ಹುಟ್ಟಿರ್ಲಿ, ಆದ್ರೆ ಈ ಮಗುವಿನ ತಂದೆ ಇಬ್ಬರು ಆಗಿರ್ತಾರೆ ಕಣ್ರಿ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.